ಪ್ರೈಸ್ ದಿ ಲಾರ್ಡ್. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಲೂಕನ ಸುವಾರ್ತೆ 15ನೇ ಅಧ್ಯಾಯದ 22ನೇ ವಚನಕ್ಕೆ ನಾವು ಬರೋಣ. ಅಲ್ಲಿ ವಾಕ್ಯವೇ ಹೇಳುತ್ತದೆ, ತಪ್ಪಿ ಹೋದ ಮಗನು ತಂದೆಯ ಮನೆಗೆ ಬಂದನು. ಅಲ್ಲಿ ತಂದೆ ಆತನಿಗೆ ಏನ್ ಮಾಡ್ತಾನಂತೆ, 3 ವಸ್ತುಗಳನ್ನು ಕೊಡುತ್ತಾನೆ. ಮೊದಲನೇದಾಗಿ ನಿಲುವಂಗಿ, ಎರಡನೇದಾಗಿ ಉಂಗುರ, ಮೂರನೇದಾಗಿ ಜೋಡನ್ನು ಹಾಕ್ತಾನೆ ಎಂಬುದ ಬೈಬಲ್ ಹೇಳುತ್ತದೆ. ಆ ತಪ್ಪಿ ಹೋದ ಮಗನು ಯಾವುದೋ ಒಂದು ಸ್ಟೋರಿಯನ್ನು ಯೇಸು ಹೇಳಿಲ್ಲ. ಆ ತಪ್ಪಿ ಹೋದ ಮಗನು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಇದ್ದ ನಾವುಗಳೇ ಆ ಮಗನಾಗಿದ್ದೇವೆ. ಅಂದ್ರೆ ನಾವು ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ಮೇಲೆ ದೇವರು ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೇನ್ ಮಾಡಿದ್ದಾನೆ, ಈ 3 ವಸ್ತುಗಳನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಮೊದಲನೇದಾಗಿ ನಿಲುವಂಗಿ. ನಿಲುವಂಗಿ ಏನನ್ನು ಸೂಚಿಸ್ತು ಅಂದ್ರೆ, ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯದ 10ನೇ ವಚನ ಹೇಳ್ತದೆ, ನೀತಿ ಅನ್ನುವ ನಿಲುವಂಗಿ, ಧರ್ಮವೆನ್ನುವ ನಿಲುವಂಗಿಯನ್ನು ಆತನು ನಮಗೆ ಕೊಟ್ಟಿದ್ದಾನೆ. ರಕ್ಷಣವೆನ್ನುವ ವಸ್ತ್ರವನ್ನು ಹೊದಿಸಿ ನೀತಿ ಅನ್ನುವ ನಿಲುವಂಗಿಯನ್ನು ಆತ ನಮಗೆ ಕೊಟ್ಟಿದ್ದಾನೆ ಎಂಬುದು ಬೈಬಲ್ ಹೇಳುತ್ತದೆ. ಅಂದ್ರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತರಾಗಿ ಮಾಡಲ್ಪಟ್ಟೆವು. ಯೇಸುವನ್ನು ನಂಬಿದ ಮೇಲೆ, ರಕ್ಷಣೆಯನ್ನು ಹೊಂದಿದ ಮೇಲೆ ನಾವು ನೀತಿವಂತರಾಗಿ ಮಾಡಲ್ಪಟ್ಟ ಜನರಾಗಿದ್ದೇವೆ. ರೋಮ 5ನೇ ಅಧ್ಯಾಯದ 9ನೇ ವಚನ ಹೇಳ್ತದೆ, ಯೇಸುವಿನ ರಕ್ತವು ನಮ್ಮನ್ನು ನೀತಿವಂತರಾಗಿ ಮಾಡಿದೆ. 2ನೇ ಕೊರಿಂಥ 5:21 ಹೇಳ್ತದೆ, ಆತನು ನಮ್ಮೆಲ್ಲ ಅಪರಾಧವನ್ನು ಹೊತ್ತಿಕೊಳ್ಳುವುದರ ಮೂಲಕವಾಗಿ ನಮ್ಮನ್ನು ನೀತಿವಂತರಾಗಿ, ನಮ್ಮನ್ನು ಏನ್ ಮಾಡಿದ್ದಾನೆ, ನೀತಿ ಸ್ವರೂಪಿಗಳಾಗಿ ಆತನು ಮಾಡಿದ್ದಾನೆ. ಯಾಕೆಂದ್ರೆ ರೋಮಾಪತ್ರಿಕೆ 8ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ ಎಂಬುದಾಗಿ. ನಾವು ಪಾಪಿಗಳಲ್ಲ, ಅಪರಾಧಿಗಳಲ್ಲ, ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತರಾಗಿದ್ದೇವೆ. 2ನೇ ಅಂಶ ನೋಡುವಾಗ ಅದು ಉಂಗುರ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಉಂಗುರ ಏನನ್ನು ಸೂಚಿಸ್ತದೆ ಅಂದ್ರೆ, ಉಂಗುರವು ಅಧಿಕಾರದ ಕುರಿತಾಗಿ ಮಾತಾಡ್ತದೆ. ನಾವು ಆದಿಕಾಂಡ ಪುಸ್ತಕಕ್ಕೆ ಬರುವಾಗ ಯಾಕೋಬನ ಮಕ್ಕಳಲ್ಲಿ ಯೋಸೇಫನು ಕೂಡ ಒಬ್ಬನಾಗಿದ್ದ, ಆತನು ಕಿರಿಯವನಾಗಿದ್ದ. ಆ ದಿನಗಳಲ್ಲಿ ಏನಾಗ್ತದೆ, ಆತನು ತನ್ನ ಅಣ್ಣಂದರಿಂದ ವಂಚಿಸಲ್ಪಟ್ಟು ಐಗುಪ್ತಕ್ಕೆ ಮಾರಲ್ಪಟ್ಟ ಮೇಲೆ ಫೊತ್ತಿಫೋರನ ಮನೆಯಲ್ಲಿ ಗುಲಾಮನಾಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಆವಾಗ ಫೊತ್ತಿಫೋರನ ಹೆಂಡತಿಯು ಆತನ ಮೇಲೆ ಆಪಾದನೆ ಹೊರಿಸಿ ಸೆರೆಮನೆಗೆ ಕಳುಹಿಸಿ ಕೊಡುತ್ತಾಳೆ. ಯಾವ ತಪ್ಪ ಮಾಡದೇ ಇದ್ದರೂ ಕೂಡ ಸೆರೆಮನೆಗೆ ಆತನು ಬಂದ. ಸೆರೆಮನೆಗೆ ಆತನು ಬಂದಾಗ ಅಲ್ಲಿ ವಾಕ್ಯ ಹೇಳ್ತದೆ, ಆ ದೇಶದ ರಾಜನಾಗಿದ್ದ ನೆಬೂಕದ್ನೆಚ್ಚರ್, ಐಗುಪ್ತ ದೇಶದ ಅರಸನಾದ ಫರೋಹನಿಗೆ ಅಲ್ಲೊಂದು ಕನಸು ಬಿತ್ತು. ಆ ಕನಸು ಯಾರು ಕೂಡ ವಿವರಿಸಲಿಕ್ಕಾಗಲಿಲ್ಲ. ಸೆರೆಮನೆಯಲ್ಲಿದ್ದ ಯೋಸೇಫನು ಅದನ್ನು ವಿವರಿಸಿದಾಗ ಬೈಬಲ್ ಹೇಳುತ್ತದೆ, ಆ ದೇಶದ ಅರಸನ್ನು ಫರೋಹನು ಏನ್ ಮಾಡ್ತಾನೆ, ಆತನಿಗೆ ಸೆರೆಮನೆಯಿಂದ ಬಿಡಿಸಿ ಆತನಿಗೆ ಏನ್ ಮಾಡ್ತಾನೆ ಅಂದ್ರೆ, ಆ ದೇಶಕ್ಕೆ ಸರ್ವಾಧಿಕಾರಿಯಾಗಿ ಮಾಡಿ ತನ್ನ ಕೈಯಲ್ಲಿದ್ದ ಮುದ್ರಿಕೆಯ ಉಂಗುರವನ್ನು ಆತನಿಗೆ ಹಾಕಿದ ಎಂಬುದಾಗಿ ಆದಿಕಾಂಡ 41ನೇ ಅಧ್ಯಾಯದ 41ನೇ ವಚನ ಹೇಳ್ತದೆ. ಅಂದ್ರೆ ಉಂಗುರವು ಅಧಿಕಾರದ ಕುರಿತಾಗಿ ಮಾತಾಡ್ತದೆ. ಅದು ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯದಲ್ಲಿ ನೋಡುವಾಗ ಯಹೂದ್ಯ ಜನಾಂಗಕ್ಕೆ ವಿರೋಧವಾಗಿ ಕುತಂತ್ರ ಮಾಡುತ್ತಿರುವಂತ ಹಾಮಾನನ ಒಂದು ಕುತಂತ್ರವು ಅಲ್ಲಿದ್ದ ನೆಬೂಕದ್ನೆಚ್ಚರನಿಗೆ ಅರ್ಥವಾದ ಮೇಲೆ ಆತನೇನ್ ಮಾಡ್ತಾನೆ, ಹಾಮಾನನನ್ನು ಗಲ್ಲಿಗೆ ಏರಿಸಿ ಅವನಿಂದ ತೆಗೆದ ಮುದ್ರಿಕೆಯ ಉಂಗುರವನ್ನು ಏನ್ ಮಾಡ್ತಾನೆ, ಆತನು ಅಲ್ಲಿರುವಂತ ಎಸ್ತೇರಳ ಚಿಕ್ಕಪ್ಪನಾದ ಮೊರ್ದೆಕೈಗೆ ಕೊಡ್ತಾನೆ. ಅಂದ್ರೆ ಅಧಿಕಾರವು ಹಾಮಾನನಿಂದ ಮೊರ್ದೆಕೈಗೆ ಹಸ್ತಾಂತರವಾಗ್ತದೆ ಅರಸನ ಮೂಲಕ. ಉಂಗುರವು ಅಧಿಕಾರವನ್ನು ಸೂಚಿಸುತ್ತದೆ. ಪ್ರಿಯ ದೇವ ಜನರೇ, ನಾವು ಯೇಸುವಿನಲ್ಲಿ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಆತನ ಕ್ರೂಜೆಯಿಂದ ನಾವು ನೀತಿವಂತರಾಗಿ ಮಾಡಲ್ಪಟ್ಟ ಮೇಲೆ ನಾವೇನಾಗಿದ್ದೇವೆ, ಕರ್ತನು ನಮಗೆ ಎಲ್ಲದರ ಮೇಲೆ ಅಧಿಕಾರವನ್ನು ತಂದಿದ್ದಾನೆ. ಪರಿಶುದ್ಧಾತ್ಮನ ಉಂಗುರವನ್ನು ನಮಗೆ ಹಾಕಿದ್ದಾನೆ. ಅದಕ್ಕೆ ಲೂಕನ ಸುವಾರ್ತೆ 10ನೇ ಅಧ್ಯಾಯದ 19ನೇ ವಚನ ಹೇಳ್ತದೆ, ಹಾವುಗಳ ಮೇಲೂ ಚೇಳುಗಳ ಮೇಲೆಯೂ ವೈರಿ ಸಮಸ್ತ ಕುತಂತ್ರದ ಮೇಲೆ ನಮಗೆ ಏನ್ ಮಾಡಿದ, ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ, ಯಾವುದು ಕೇಡು ಮಾಡುವುದೇ ಇಲ್ಲ ಎಂಬುದಾಗಿ ಆತನು ಹೇಳಿದ್ದಾನೆ. ಅಂದ್ರೆ ಎಲ್ಲದರ ಮೇಲೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ನಾವು ಯಾರಾಗಿದ್ದೇವಂದ್ರೆ ಅಧಿಕಾರವುಳ್ಳ ಜನರಾಗಿದ್ದೇವೆ. ಹಲ್ಲೆಲೂಯ. ಎಲ್ಲದರ ಮೇಲೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ನಾವು ಅಧಿಕಾರವುಳ್ಳ ಜನರಾಗಿದ್ದೇವೆ. ಅದಕ್ಕೆ ಯಾವುದೋ ನೋಡಿ ಭಯ ಬೀಳಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ಎಲ್ಲದರ ಮೇಲೆ ದೇವರು
ಅಧಿಕಾರವನ್ನು ತೆಗೆದು ತಂದಿದ್ದಾನೆ. ಯೇಸುವಿನ ನಾಮದ ಮೂಲಕವಾಗಿ, ಯೇಸುವಿನ ರಕ್ತದ ಮೂಲಕವಾಗಿ ನೀವುಗಳು ಅಧಿಕಾರವುಳ್ಳ ಜನರಾಗಿದ್ದೀರಿ. ಮೂರನೇ ಅಂಶ ನೋಡುವಾಗ, ತಂದೆಯು ತನ್ನ ಮಗನಿಗೆ ಏನ್ ಮಾಡ್ತಾನೆ? ತಿರುಗಿ ಬಂದ ಮಗನಿಗೆ ಜೋಡನ್ನು ಹಾಕ್ತಾನಂತೆ. ಜೋಡು ಏನನ್ನು ಸೂಚಿಸ್ತಂದ್ರೆ, ಆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 15ನೇ ವಚನ ಓದ್ತಾ ಬಂದಾಗ ಬೈಬಲ್ ಹೇಳ್ತದೆ, ಆತನ ಏನ್ ಮಾಡ್ತಾನಂದ್ರೆ, ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ಸಾರುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಯನ್ನು ಮೆಟ್ಟಿ ನಿಲ್ಲುವಂತೆ ಮಾಡ್ತಾನೆ. ಆ ಕೆರೆ ಏನಾಗಿದೆ? ಸಮಾಧಾನ ವಿಷಯದ ಸುವಾರ್ತೆಯನ್ನು ಸಾರುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆ. ಅಂದ್ರೆ ನಾವು ಸುವಾರ್ತೆ ಸಾರುವಂತ ಒಂದು ಜವಾಬ್ದಾರಿ, ಸುವಾರ್ತೆ ಪ್ರತಿಯೊಬ್ಬರ ಒಂದು ಹಕ್ಕಾಗಿದೆ. ನಾವು ರಕ್ಷಣೆ ಹೊಂದಿ ಬರೀ ಒಂದು ಸಂಡೆಗೆ ಕ್ರೈಸ್ತರಾಗಿರ್ಬಾರ್ದು, ಯಾವುದೋ ಪ್ರಾರ್ಥನೆ ಗುಂಪಿಗೆ ಕ್ರೈಸ್ತರಾಗಿರ್ಬಾರ್ದು, ಬರೀ ಯಾವುದೋ ಒಂದು ಆರಾಧನೆಗೆ ಕ್ರೈಸ್ತತ್ವವನ್ನು ತೋರಿಸಬಾರದು. ನಾವೇನಾಗಿರ್ಬೇಕು? ನಾವು ಕೂಡ ಸುವಾರ್ತೆಯ ಭಾಗವಾಗಿರ್ಬೇಕು. ನೀವು ಕೇಳಬಹುದು, ಫಸ್ಟ್ ರಾಬರ್ಟ್, ಹಾಗಾದ್ರೆ ನನ್ನ ಕೆಲಸ, ನನ್ನ ಒಂದು ವಿದ್ಯಾಭ್ಯಾಸ ಬಿಟ್ಟು ನಾನು ಸೇವೆ ಮಾಡಲ್ಲ. ಅಲ್ಲ, ನೀನಿರುವ ಸ್ಥಳದಲ್ಲಿ ಎಲ್ಲಿ ಸ್ಟೂಡೆಂಟ್ ಆಗಿದೆಲ್ಲೇ ಸೇವೆ ಮಾಡು. ನಿನ್ನ ಜೊತೆಯಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಯೇಸುವಿನ ಬಗ್ಗೆ ಹೇಳು. ನೀನು ಎಲ್ಲಿ ಕೆಲಸ ಮಾಡ್ತಾ ಇದೆಯೋ, ಕೆಲಸ ಮಾಡುವ ಸ್ಥಳದಲ್ಲಿಯೇ ನಿನ್ನ ಕೊಲೀಗ್ಸ್ಗಳಿಗೆ, ನಿನ್ನ ಜೊತೆ ಕೆಲಸದವರಿಗೆ ಸುವಾರ್ತೆಯನ್ನು ಕೊಡು. ಯಾಕೆಂದ್ರೆ ಈ 3 ಅಂಶಗಳು, ಈ 3 ವಿಷಯಗಳಲ್ಲಿ ಯಾರೆಲ್ಲ ನಿಂತಿದ್ದಾರೋ ಅವರೇ ನಿಜವಾದ ವಿಶ್ವಾಸಿಗಳು. ನೀವು ನೀತಿಯಲ್ಲಿ ನಿಲ್ಲಬೇಕು, ಅಧಿಕಾರದಲ್ಲಿ ನಡೆಯಬೇಕು, ಸುವಾರ್ಥಿಕರಾಗಬೇಕು. ಈ ದಿನಗಳಲ್ಲಿ ಅನೇಕರು ಕ್ರೈಸ್ತರಾಗಿದ್ದಾರೆ, ಆದರೆ ಈ 3 ಸಂಗತಿಗಳು ಅರಿಯದೆ ಅನೇಕರು ಮೋಸ ಹೋಗಿದ್ದೇವೆ. ಇನ್ನು ಅನೇಕರು ಏನು ಯೋಚಿಸ್ತಾ, ನಾನು ಪಾಪಿಯಾಗಿದ್ದೇನೆ, ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೆ, ನನಗೆ ಯಾವ ಅಧಿಕಾರವಿಲ್ಲ, ಯಾವುದೋ ಪಾಸ್ಟಿಗೆ ಅಧಿಕಾರದ ತಿಳಿದುಕೊಂಡಿರ್ಬೋದು. ನೀನು ಮೂರ್ಖನಾಗಿದ್ದೆ, ಯಾಕೆಂದ್ರೆ ಅದು ಮೂರ್ಖತ್ವದ ಮಾತಾಗಿದೆ. ಯಾಕೆಂದ್ರೆ ನೀನು ಯೇಸುವಿನಲ್ಲಿ ಬಂದಿದ್ದೆ ಅಂದ್ರೆ ನಿನಗೆ ಅಧಿಕಾರ ಕೂಡ ಕೊಡಲ್ಪಟ್ಟಿದೆ. ಅಷ್ಟೇ ಅಲ್ಲದೆ 3ನೇ ಅಂಶ, ಸೇವೆ. ಬರೀ ಪಾಸ್ಟಿಗಳು, ಸುವಾರ್ತಿಕರು, ಪ್ರವಾದಿಗಳಲ್ಲ, ಪ್ರತಿಯೊಬ್ಬರು ಸೇವೆ ಮಾಡಲೇಬೇಕು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಈ ಒಂದು ಸಂದೇಶದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.